ನಮಸ್ಕಾರ ವೀಕ್ಷಕರೇ, ನಾನು ಚೇತನಾ ದೇಸಾಯಿಪಟ್ಟಿ, ನಾಟ್ಯ ಮಯೂರಿ ನೃತ್ಯ ನಿಕೇತನ ವಾಹಿನಿಯ ವತಿಯಿಂದ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಗಂಧರ್ವ ಮಹಾವಿದ್ಯಾಲಯದ ಪ್ರವೇಶಿಕಾ ಪೂರ್ಣ ಪರೀಕ್ಷೆಯ ಲಿಖಿತ ವಿಷಯಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಎಪಿಸೋಡನ್ನು ಪ್ರಾರಂಭಿಸೋಣ. ಮೊದಲನೆಯ ಪ್ರಶ್ನೆ, ಪಾರಿಭಾಷಿಕ ಶಬ್ದಗಳ ವಿವರಣೆ. ಅಡವು, ಜತಿ, ಕೋರ್ವೆ, ತೀರ್ಮಾನ. ಮೊದಲನೆಯದು ಅಡವು. ಅಂಗಾಂಗಗಳ ಕ್ರಮಬದ್ಧವಾದ ಚಲನೆಗೆ ಅಡವುಗಳೆನ್ನುತ್ತಾರೆ. ಅಡವು, ಆಡು ಎಂಬ ಶಬ್ದಕ್ಕೆ ಕನ್ನಡ, ತಮಿಳು, ತೆಲುಗು ಭಾಷೆಯಲ್ಲಿ ನೃತ್ಯ ಮಾಡುವುದು ಅಥವಾ ನರ್ತಿಸುವುದು ಎಂಬ ಅರ್ಥವಿದೆ. ಭರತನಾಟ್ಯದಲ್ಲಿ ಅಡವುಗಳು ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ. ನೃತ್ಯವನ್ನು ಪ್ರಾರಂಭಿಸುವ ಮೊದಲು ಅಡವುಗಳನ್ನು ಕಲಿಯುವುದು ತುಂಬ ಮುಖ್ಯವಾಗಿದೆ. ಭರತನಾಟ್ಯದಲ್ಲಿ ಹಲವಾರು ವಿಧದ ಅಡವುಗಳನ್ನು ನಾವು ಕಾಣುತ್ತೇವೆ. ಉದಾಹರಣೆಗೆ ತಟ್ಟಡವು, ನಾಟ್ಟಡವು, ಮೆಟ್ಟಡವು, ಮಂಡಿಯಡವು, ಎಗರು ಮೆಟ್ಟಡವು, ಕುದಿತ ಮೆಟ್ಟಡವು, ಜಾರಡವು ಅಥವಾ ಸರಿಕಲ್ಲಡವು, ರಂಗಾಕ್ರಮಣ ಅಡವು, ಪರವಲ್ಲಡವು, ಮುಕ್ತಾಯ ಅಡವು, ಹೀಗೆ ಇನ್ನೂ ಹಲವಾರು ಅಡವುಗಳನ್ನು ನಾವು ಭರತನಾಟ್ಯದಲ್ಲಿ ಕಾಣುತ್ತೇವೆ.